ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನುವಂಥ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಹದಗೆಟ್ಟೋಗಿದೆ ಅನ್ನುವಂಥದ್ದು ತೋರಿಸ್ತಾನೆ ಇದ್ವಿ. ರಾಜ್ಯದ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನ ಬಡವರ ಮಕ್ಕಳು ಬೆಳಿಬಾರ್ದ ಸಚಿವರೇ ನೋಡಿ ಇಲ್ಲಿ ಪರಿಸ್ಥಿತಿಯನ್ನ, ಅಲ್ಲಿರುವಂಥ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿಕೊಡಿ. ಯಾಕೆಂದ್ರೆ ಮೂಲಭೂತ ಸೌಕರ್ಯ ಅನ್ನುವಂಥದ್ದೇ ಇಲ್ಲ, ಆಲ್ಮೋಸ್ಟ್ ಶಿಥಿಲಾವಸ್ಥೆಯಲ್ಲೇ ಇದಾವೆ ಬಹುತೇಕ ಶಾಲೆಗಳ ಪರಿಸ್ಥಿತಿ. ಅದು ಯಾವಾಗ ಈ ಸ್ಥಿತಿಗತಿಗಳು ಸರಿಯಾಗುತ್ತೆ, ಯಾವ ಕಾಯಕಲ್ಪ ಮಾಡಿಕೊಡ್ತೀರಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಬೇಕಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ, ಶಿಥಿಲಾವಸ್ಥೆಯನ್ನ ತಲುಪಿರುವಂಥದ್ದು ನೂರಾರು ಶಾಲೆಗಳು. ಮಳೆಗಾಲದಲ್ಲಿ ಶಾಲೆಗಳಲ್ಲಿ ಕೂರ್ಲಿಕ್ಕೂ ಕೂಡ ಜೀವ ಭಯ, ಬಿರುಕು ಬಿಟ್ಟ ಗೋಡೆಗಳು, ಸೋರ್ತಾ ಇದ್ದಾವೆ ಶಾಲೆಗಳು. ಅಲ್ಲಿ ಯಾವಾಗ ಬೀಳ್ತವೆ ಅನ್ನುವಂಥದ್ದು ಗೊತ್ತಿಲ್ಲ. ಮೊದಲೇ ಉತ್ತರ ಕನ್ನಡ ಅಂದ್ರೆ ಯದ್ವಾ ತದ್ವಾ ಮಳೆ ಸುರಿತಾನೆ ಇರುತ್ತೆ, ವರ್ಷದಲ್ಲಿ ಬಹುಪಾಲು ಮಳೆಗಾಲನೇ ಇರುತ್ತೆ ಅಲ್ಲಿ. ಈ ವರ್ಷ ಅಂತೂ ಕೇಳಂಗೆ ಇಲ್ಲ, ಸರಿಯಾಗಿ ಮಳೆ ಸುರಿತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 2415 ಶಾಲೆಗಳಿದ್ದಾವೆ. ಸುಮಾರು 121 ಶಾಲೆಗಳು ಶಿಥಿಲಾವಸ್ಥೆಯನ್ನ ತಲುಪಿರುವಂಥದ್ದು. 6 ರಿಂದ 7 ವರ್ಷಗಳಿಂದ ದುರಸ್ತಿ ಮಾಡ್ತಲೇ ಇದ್ದಾರಂತೆ. ದುರಸ್ತಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಶಿಥಿಲಾವಸ್ಥೆ ಶಾಲೆಯಲ್ಲಿ ಕೂರ್ಬೇಕು ಮಕ್ಕಳು, ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಪರಿಸ್ಥಿತಿ ಇದೆ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ ದಯವಿಟ್ಟು ನಮ್ಗೊಂದು ಗ್ಯಾರಂಟಿ ಕೊಡಿ, ಮೂಲಭೂತ ಸೌಕರ್ಯಗಳನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಜನ ಅಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್, ಇಲ್ಲಿ ಮೇಲಿ ನೋಡ್ತಾ ಇದ್ವಿ, ಉತ್ತರ ಕನ್ನಡ ಅಂದ್ರೆ ಮಳೆಗಾಲ ಯಾವಾಗ್ಲೂ ಇದ್ದಂತ ಸಂದರ್ಭದಲ್ಲಿ ಯದ್ವಾ ತದ್ವಾ ಮಳೆ ಸುರಿಯುತ್ತೆ. ಈ ವರ್ಷ ಅಂತೂ ಸರಿಯಾಗಿ ಮಳೆ ಬರ್ತಾನೆ ಇರುವಂಥದ್ದು. ಹಾಗೆ ಶಿಥಿಲಾವಸ್ಥೆ ಕಟ್ಟಡಗಳು ಅಂದ್ರೆ ಹೇಳೋದೇ ಬೇಡ, ದೇವರಿಗೆ ಪ್ರೀತಿ ಆ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳ ಪರಿಸ್ಥಿತಿ. ಯಾಕಿದು ಗಮನಕ್ಕೆ ಬರ್ತಾ ಇಲ್ಲ ಅಂತನಾ, ಗಮನಕ್ಕೆ ಬಂದ್ರೂ ಕೂಡ ಇವ್ರು ಯಾರು ಮುತುವರ್ಜಿ ವಹಿಸ್ತಾ ಇಲ್ವಾ? ಪೃಥ್ವಿ, ಉತ್ತರ ಕನ್ನಡ ಜಿಲ್ಲೆ ಅಂದ್ಮೇಲೆ ಅದರಲ್ಲೂ ಕರಾವಳಿ ಆಗಿರ್ಬೋದು, ಮಲೆನಾಡಲ್ಲಿ ಹೇಳಿ ಕೇಳಿ ತೀರಾ ಮಳೆ ಬೀಳುವಂತ ಒಂದು ಪ್ರದೇಶ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಕಡೆ ಮಳೆ ಬೀಳುವಂತ ಒಂದು ಪ್ರದೇಶ. ಅದರ ಜೊತೆಗೆ ಇಲ್ಲಿನ ಶಾಲೆಗಳು ಸಹಿತ ಅಷ್ಟೇ ಶಿಥಿಲಾವಸ್ಥೆಗೆ ತಲುಪಿರುವಂತದ್ದು. ಕಳೆದ 50 ರಿಂದ 60 ವರ್ಷದ ಶಾಲೆಗಳು, ಅಂದಿನ ಸಂದರ್ಭದಲ್ಲಿ ಮಣ್ಣಿನಿಂದ ಕಟ್ಟಿದಂತ ಮಣ್ಣಿನ ಗೋಡೆಗಳ ಶಾಲೆಗಳು ಇವತ್ತಿಗೂ ಸಹಿತ ಮಣ್ಣಿನ ಗೋಡೆಯಿಂದಲೇ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಕಾಯಕಲ್ಪ ಕೊಡುವಂತ ಒಂದು ಕೆಲಸ ಈಗ ಆಡಳಿತ ವ್ಯವಸ್ಥೆಯಿಂದ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ಮಣ್ಣಿನ ಗೋಡೆ ಶಾಲೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾರಾಜಿಸ್ತವೆ. ಅದರಲ್ಲೂ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2000 ಹೆಚ್ಚು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಿವೆ. ಈ ಪೈಕಿ 121 ಶಾಲೆಗಳು ಇವತ್ತು ಶಿಥಿಲಾವಸ್ಥೆಯಲ್ಲಿ ಇರುವಂತದ್ದು. ಅದರಲ್ಲೂ ತೀರಾ ಶಿಥಿಲಾವಸ್ಥೆಯಲ್ಲಿ ಇರುವಂತದ್ದು ಇವೆಲ್ಲ, ಅಂದ್ರೆ ಮಣ್ಣಿನ ಗೋಡೆಯಿಂದ ಇರುವಂತದ್ದು. ಈ ಬಗ್ಗೆ ನಾವು ಆಡಳಿತ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡಿದಾಗ, ನಾವು ಕಳೆದ 3 ರಿಂದ 4 ವರ್ಷದಿಂದ ಈ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರದ ಕೆಲವೊಂದು ಅನುದಾನಗಳನ್ನ ಬಳಕೆ ಮಾಡ್ಕೊಳ್ತಾ ಇದೀವಿ ಎನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ಇದು ನಿರಂತರವಾದಂತ ಉತ್ತರ, ಹಾರಿಕೆ ಉತ್ತರ. ಯಾಕಪ್ಪ ಅಂದ್ರೆ ಕಳೆದ 5-6 ವರ್ಷಗಳಿಂದಲೂ ಇದೇ ರೀತಿಯಾದಂತಹ ಒಂದು ಉತ್ತರಗಳನ್ನ ಇನ್ನ ಅಧಿಕಾರಿಗಳು ನೀಡ್ತಾ ಇರುವಂತದ್ದು, ಅದ್ರ ಜೊತೆಗೆ ಜನಪ್ರತಿನಿಧಿಗಳು ಸಹಿತ ನೀಡ್ತಾ ಇರುವಂತದ್ದು. ಆದ್ರೆ ಶಾಲೆಗಳ ಅಭಿವೃದ್ಧಿಗಾಗಿ ಮಾತ್ರ ಯಾವುದೇ ರೀತಿಯಾದಂತಹ ಒಂದು ಕಾಯಕಲ್ಪ ಕೊಡುವಲ್ಲಿ ಇವರು ವಿಫಲರಾಗಿರುವಂತದ್ದು. ಯಾಕಪ್ಪ ಅಂದ್ರೆ ವರ್ಷಕ್ಕೆ 1-2 ಕಟ್ಟಡಗಳು ಮಾತ್ರ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದ್ರ ಹೊರತು ಮತ್ತೆ ಜಾಸ್ತಿ ಆದಂತಹ ಒಂದು ಕಟ್ಟಡಗಳನ್ನ ಅಭಿವೃದ್ಧಿ ಪಡಿಸುವಲ್ಲಿ ಇವರು ವಿಫಲರಾಗಿರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಪೃಥ್ವಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ 121 ಶಾಲೆಗಳು ಶಿಥಿಲಾವಸ್ಥೆಯಲ್ಲಿವೆ. ಯಾವಾಗ ಬೇಕಾದ್ರೂ ಕಟ್ಟಡಗಳು ಧರಾಶಾಯಿ ಆಗಬಹುದು ಪೃಥ್ವಿ. ಓಕೆ, ಧನ್ಯವಾದ ದರ್ಶನ್.